ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಂಜೆ ನಂದು ಹೂವು ಕಟ್ಟಿದ ಕೆಲಸ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನನ್ನ ಮಗಳಿಗೆಲ್ಲ ತಲೆ ಬಾಚ್ಕೊಡ್ತಾ ಇದ್ದೆ. ತಲೆಯೆಲ್ಲ ಕೆದರ್ಕೊಂಬಿಟ್ಟಿದ್ಲು ಅಂದ್ಬಿಟ್ಟು. ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡು ಕೆಲಸದಿಂದ ಬಂದರು. ಸಮೋಸ ತಂದಿದ್ದರು, ಮಕ್ಕಳಿಗೆಲ್ಲ ಹಾಕ್ಕೊಟ್ಟೆ. ಅವರು ತಿಂತಾಯಿದ್ರು. ನಮ್ಮ ಹಸ್ಬೆಂಡು ಬೇರೆ ಕೆಲಸಕ್ಕೆ ಹೋದರು. ಸಮೋಸ ಎಲ್ಲ ತಿಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡಿ ಎಲ್ಲ ರೆಸ್ಟ್ ಮಾಡಿದೆ. ಹೂವು ಕಟ್ಟು ಮುಗಿಸ್ಕೊಂಡಿದ್ನಲ್ಲ. ಈಗ ಅಡುಗೆ ಮಾಡ್ಕೊಬೇಕಲ್ಲ. ನೈಟ್ಗೆ ರೈಸ್ ಇಟ್ಕೊಂಡಿದ್ದೀನಿ, ಮುದ್ದೆ ಮಾಡ್ಕೊಂಡಿಲ್ಲ. ಮುದ್ದೆನ ಮಾಡ್ಕೊಂಡಿದ್ದು ನುಗ್ಗೆಕಾಯಿ ಸಾಂಬಾರಿತ್ತು. ಅದೇ ಸಾಂಬಾರಿಗೆ ರೈಸ್ ಮಾಡ್ಕೊತಾ ಇದ್ದೀನಿ. ನಿನ್ನೆ ಕಾಳು ಮೊಳಕೆ ಕಟ್ಟಿದ್ನಲ್ಲ, ನೋಡಿ ಈ ಥರ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಮೊಳಕೆ ಆಗಿದೆ ಒಂದಿನಕ್ಕೇ. ಇದನ್ನು ನಾಳೆ ಸಾಂಬಾರು ಮಾಡ್ಕೊಬೇಕು. ಕಟ್ಟಿದ್ದು ಕಾಳು ತಿನ್ನೋದ್ರಿಂದ ತುಂಬ ಒಳ್ಳೆಯದು, ಪ್ರೋಟೀನ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಅದಕ್ಕೆ ನಾನು ಹೆಸ್ರು ಕಾಳು, ಈ ಥರ ಹುಳ್ಳಿಕಾಳು ಇದನ್ನೆಲ್ಲ ಅವಾಗ ಮೊಳಕೆ ಕಟ್ಬಿಟ್ಟು ಸಾಂಬಾರು ಮತ್ತು ಹೆಸ್ರು ಕಾಳಾದರೆ ಹಂಗೆ ತಿನ್ಕೊಬೋದಲ್ಲ, ಹೆಸ್ರು ಕಾಳನ್ನ ಹಂಗೆ ತಿನ್ನೋಕೆ ಕೊಡ್ತೀನಿ ಮಕ್ಕಳಿಗೆ ಎಲ್ಲರಿಗೂ. ಈಗ ನಾನೊಂದು ಆರ್ಡ್ರ್ ಮಾಡಿದ್ದೆ ಆನ್ಲೈನಲ್ಲಿ, ಸ್ಪೈಸಿ ಬಾಕ್ಸ್ನ. ಅದು ಬಂದಿದೆ, ಈಗ ಅನ್ಬಾಕ್ಸ್ ಮಾಡಬೇಕು. ಅದು ಹೇಗಿದೆ ಬಾಕ್ಸ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಿದೆ ಅಂತ ನಮ್ಮ ಮಕ್ಕಳಿಗೆ ಹೇಳಿಲ್ಲ. ಅವನಿಗೆ ಏನಿದೆ ಅಂತ ನೋಡಬೇಕು ಅನ್ನೋ ಇಂಟ್ರೆಸ್ಟ್ ಜಾಸ್ತಿ. ಓಪನ್ ಮಾಡು ಅಂತ ಇದ್ದ. ಪ್ಯಾಕಿಂಗ್ ಚೆನ್ನಾಗಿ ಬಂದಿದೆ. ಒಳಗಡೆ ಇರೋ ಐಟಮ್ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಪ್ಯಾಕಿಂಗ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನ್ನ ಮಗ ಇದನ್ನ ಕೈ ಕೊಟ್ಟರೆ ಎಲ್ಲ ಆಟ ಸಾಮಾನು ಅಂತ ಆಟ ಆಡ್ಕೊಂಡು ಕುತ್ಕೊಂತಾನೆ. ಇಲ್ಬಾ ಇದು ಕುತ್ಕ, ಕೊಡ್ತೀನಿ ಕುತ್ಕ ಸೈಲೆಂಟಾಗಿ. ಕೊಡ್ತೀನಿ. ಈ ಥರ 8 ಪೀಸ್ ಇದೆ. ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ ನೋಡಿ. ಗಟ್ಟಿ ತೆಳುನೂ ಇಲ್ಲ, ಪ್ಲಾಸ್ಟಿಕ್ ಚೆನ್ನಾಗಿದೆ ಇದು. ಇದನ್ನ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ನಾನು ಯೂಸ್ ಮಾಡ್ಕೊಬೇಕು. ಮುಟ್ಟಬಾರ್ದು. ಈ ಥರ ಈ ಕಡೆನೂ ಓಪನ್ ಇದೆ, ಈ ಕಡೆ ಚಿಕ್ಕದಾಗಿ ಉಪ್ಪು ಪೌಡ್ರು ಉಪ್ಪೆಲ್ಲ ಹಾಕ್ಕೊಂಬಿಟ್ಟಿದ್ದರಲ್ಲಿ. ಈ ಕಡೆ ಅರಿಶಿನ ಆದರೆ ಈ ಕಡೆ ಎಲ್ಲ ಹಿಂಗೆ ಓಪನ್ ಮಾಡ್ಕೊಂಡು ಹಾಕ್ಕೊಬೋದು. ಇದನ್ನ ಕ್ಲೀನ್ ಮಾಡ್ಕೊಳೋದು ತುಂಬ ಈಸಿ. ಈ ಥರ ಕ್ಯಾಪ್ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಬೋದು. ಮಸಾಲೆ ಬಾಕ್ಸಮ್ಮ, ಅಡುಗೆ ಮನೇಲಿ ಇಟ್ಕೊಳ್ಳೋಕ್ಕೂ ಜಾಗ ಕಮ್ಮಿ ಆಗಿರುತ್ತೆ. ಸ್ಪೇಸ್ ಇಲ್ಲ ಅಂದರೆ ನೋಡಿ, ಈ ಥರ ಒಂದೇ ಬಾಕ್ಸಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಜಾಗ ಕಮ್ಮಿ ಇದ್ದರೂ ಈ ಥರ ಬಾಕ್ಸ್ ಒಂದು ಸೆಟ್ಟಲ್ಲಿ ಇಟ್ಬಿಟ್ರೆ ಕಮ್ಮಿ ಜಾಗ ಸಾಕಾಗುತ್ತೆ. ಬೇರೆ ಐಟಮ್ ಇಡೋಕ್ಕೆ ಜಾಗ ಉಳ್ಕೊಳ್ಳುತ್ತೆ. ಈ ಥರ ತರಿಸ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ದೊಡ್ಡ ಸೈಜ್ದು ಗ್ಲಾಸ್ ಐಟಮ್ ಸ್ವಲ್ಪ ತರಿಸ್ಕೊಬೇಕು. ಅಂದರೆ ನೆಕ್ಸ್ಟ್ ಆರ್ಡ್ರ್ ಮಾಡಿ ತರಿಸ್ಕೋಬೇಕಾಗುತ್ತೆ. ಇದರಿಂದ ತುಂಬ ಯೂಸ್ ಆಗುತ್ತೆ ನನಗೆ. ಫ್ರೆಂಡ್ಸ್, ಈಗ ಬಾಕ್ಸ್ ಎಲ್ಲ ಎತ್ತಿಟ್ಬಿಟ್ಟು ಮಧ್ಯಾಹ್ನ ಬಟ್ಟೆ ಎಲ್ಲ ಒಕ್ಕೊಂಡಿದ್ನಲ್ಲ, ಅದೆಲ್ಲ ಮಡ್ಚಿಟ್ಕೊಂಡಿರಲಿಲ್ಲ. ಈಗೆಲ್ಲ ಮಡ್ಚಿಟ್ಕೊಬೇಕು. ಬೆಳಗ್ಗೆಯಿಂದ ಕೆಲಸನೇ ಇರುತ್ತಲ್ಲ, ಬಟ್ಟೆ ಮಡ್ಚಿಟ್ಕೊಳ್ಳೋದೆಲ್ಲ ನಾನು ಎಲ್ಲ ಕೆಲಸ ಮುಗ್ದು ನೈಟಲ್ಲೇ. ಇಲ್ಲಾಂದರೆ ನೈಟ್ ಟೈಮ್ ಇಲ್ಲಾಂದರೆ ಬೆಳಗ್ಗೆ ಎದ್ದು ಮಡ್ಚಿಟ್ಕೊಂಡ್ಬಿಡ್ತೀನಿ. ಈ ಥರ ಈಗೆಲ್ಲ ಮಡ್ಚಿಟ್ಬಿಡ್ತೀನಿ. ಬೆಳಗ್ಗೆ ಎದ್ದು ಬೀರಲ್ಲಿ ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಬಟ್ಟೆ ಎಲ್ಲ ಮಡ್ಚಿಟ್ಟಾದಮೇಲೆ ರೈಸ್ ಎಲ್ಲ ಆಗಿತ್ತಲ್ಲ, ಮಕ್ಕಳಿಗೆಲ್ಲ ಹಾಕ್ಕೊಟ್ಟೆ. ತಿಂತಾಯಿದ್ರು. ಮೊಸರನ್ನ ಬೇಕು ಅಂದರು. ಸಾಂಬಾರು ಹಾಕ್ಕೊಂಡು ಸ್ವಲ್ಪ ಮೊಸರು ಜೊತೆ ತಿಂದರು. ನನ್ನ ಮಗ ಇನ್ನೂ ತಿಂದಿಲ್ಲ, ಅರ್ಧಂಬರ್ಧ ತಿಂದಿದ್ದ. ಆಮೇಲೆ ನಮ್ಮ ಹಸ್ಬೆಂಡ್ ಬಂದ್ರಲ್ಲ, ಅವ್ರ ಜೊತೆನೇ ತಿನ್ನಿಸ್ಕೊತಾ ಇದ್ದ, ಮೊಬೈಲ್ ಇಸ್ಕೊಂಡು ನೋಡಿಕೊಂಡು. ಅವ್ರಿಗೆಲ್ಲ ಊಟ ಹಾಕ್ಕೊಟ್ಬಿಟ್ಟು ಮತ್ತೆ ನಾನು ಊಟ ಹಾಕ್ಕೊಂಡು ತಿಂತಾಯಿದ್ದೆ. ಮತ್ತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಲ್ಲ, ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ. ನೀಟಾಗಿ ಈ ಥರ ಒರೆಸಿಟ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಮಗನಿಗೆ ಹಾಲು ಕಾಯಿಸಿಟ್ಕೊಂಡೆ. ಅವನಿಗೆ ಇವಾಗ ಹಾಲು ಕೊಡಬೇಕಲ್ಲ. ಈಗ ಒಂದು ಗ್ಲಾಸ್ ಕುಡಿತಾನೆ, ಮತ್ತು ನೈಟ್ ಎದ್ದಾಗ ಒಂದು ಗ್ಲಾಸ್ಗೆ ಹಾಕ್ಕೊಡ್ಬೇಕು. ಗ್ಲಾಸಲ್ಲಿ ಕುಡಿಯೋಲ್ಲ, ಬಾಟ್ಲಲ್ಲೇ ಕುಡಿಯೋದು.
ಅವನಿಗೆ ಅದಕ್ಕೆ ಪೈಪ್ ಲೋಟ ಇಲ್ಲಾಂದರೆ ಬಾಟ್ಲು ಬರುತ್ತಲ್ಲ ತಂದ್ಕೊಡೋಣ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಕುಡಿತಾನೆ ಇಲ್ವೋ ಗೊತ್ತಿಲ್ಲ. ಫಸ್ಟ್ ಒಂದ್ಸಲಿ ತಂದಿದ್ದೆ, ಕುಡ್ದಿಲ್ಲ. ಪೈಪ್ ಗ್ಲಾಸಲ್ಲಿ ಸ್ಟೀಲ್ ಗ್ಲಾಸ್ ಬರುತ್ತಲ್ಲ ಅದರಲ್ಲಿ. ಅದಕ್ಕೆ ಇನ್ನೊಂದ್ಸಲಿ ತಗೊಬಂದು ಕೊಡ್ತೀನಿ, ನೋಡೋಣ ಕುಡಿತಾನ ಇಲ್ವಾ ಅಂತ. ಈಗ ಎಲ್ಲ ಹಾಲು ಕಾಯಿಸಿಟ್ಬಿಟ್ಟು ಮಕ್ಕಳೆಲ್ಲ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಗೊಂಬೆ ಚಾನಲ್ ಅದ್ರ ನೆಕ್ಸ್ಟ್ ಲಾಗು ಪೊಂಗಲ್ ಮಾಡೋಕ್ಕೆ ನೋಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುರಿದಿಟ್ಕೊಂಡಿರೋ ಕಾಯಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮತ್ತು ಜೀರಿಗೆ, ಅರಿಶಿನದ ಪುಡಿ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಅಕ್ಕಿ ಮತ್ತು ಬೇಳೆನ ಕುಕ್ಕರ್ಗೆ ಹಾಕಿ ಕೂಗಿಸ್ಕೊಂಡಿದ್ದೀನಿ. ಅಕ್ಕಿ 1 ಗ್ಲಾಸ್ ಹಾಕಿದ್ರೆ ಬೇಳೆ 1 ಗ್ಲಾಸ್ ಹಾಕ್ಕೊಬೇಕು. ಎಲ್ಲ ಕೂಗಿಸಿ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಒಗ್ಗರಣೆ ಮಾಡ್ಕೊಬೇಕು. ಅದಕ್ಕೆ ಫಸ್ಟು ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ, ಶುಂಠಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಹೋಗೋವರೆಗೂ, ಶುಂಠಿ ತುರಿದಿಟ್ಕೊಂಡಿರೋದಲ್ವ, ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಬೇಕು ಎಣ್ಣೆಲೇ. ಇದಕ್ಕೆ ನಾನು ಅರಿಶಿನ ಪುಡಿ ಮತ್ತು ಉಪ್ಪು ಇದನ್ನು ಸ್ವಲ್ಪ ಹಾಕ್ಕೊತೀನಿ. ಉಪ್ಪು ಆಮೇಲೆ ಬೇಕಾದರೆ ರೈಸ್ ಜೊತೆಗೆ ಹಾಕ್ಕೊಬೋದು. ಇದು ಫ್ರೈ ಆದಮೇಲೆ ಇದನ್ನ ಒಂದು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ. ಮತ್ತು ಬೇಯಿಸಿ ಇಟ್ಕೊಂಡಿರೋಂಥ ಅಕ್ಕಿ ಮತ್ತು ಬೇಳೆನ ಅದೇ ಕುಕ್ಕರ್ನೇ ತೊಗೊತೀನಿ. ಈಗ ಜಾಸ್ತಿ ಮಾಡಿ ಇಟ್ಕೊಂಡಿದ್ದೆ ರೈಸು, ಸ್ವೀಟ್ ಪೊಂಗಲ್ ಮಾಡ್ಕೊತೀನಲ್ಲ ಅದಕ್ಕೋಸ್ಕರ. ಸ್ವೀಟ್ ಪೊಂಗಲ್ಗೆ ಸಪ್ರೇಟಾಗಿ ಒಂದು ಬೌಲ್ಗೆ ಎಷ್ಟು ಬೇಕೋ ಅಷ್ಟು ಎತ್ತಿಟ್ಕೊಂಡ್ಬಿಡ್ತೀನಿ. ನಮ್ಮ ಮಕ್ಕಳು ಖಾರ ಪೊಂಗಲ್ಗಿನ್ನ ಸ್ವೀಟ್ ಪೊಂಗಲ್ ಇಷ್ಟಪಡ್ತಾರೆ. ಅದಕ್ಕೆ ಸ್ವೀಟ್ ಪೊಂಗಲ್ಗೆ ಸ್ವಲ್ಪ ಜಾಸ್ತಿನೇ ಎತ್ತಿಟ್ಕೊತೀನಿ. ಖಾರ ಪೊಂಗಲ್ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊತೀನಿ. 1 ಟೈಮ್ಗಷ್ಟೇ ಮಾಡ್ಕೊಂಡಿರೋದು ನಾನು, ಮಧ್ಯಾಹ್ನಕ್ಕೆ ಮಾಡ್ಕೊಂಡಿಲ್ಲ. ಈ 1 ಟೈಮ್ಗೆ ಖಾಲಿ ಆಗುತ್ತೆ. ಸ್ವೀಟ್ ಪೊಂಗಲ್ ಬೇಕಾದರೆ ಉಳ್ಕೊಂಡಿರುತ್ತೆ, ಮಕ್ಕಳು ತಿನ್ಕೊತಾರೆ. ಈಗ ಈ ಥರ ಎಲ್ಲ ಒಂದು ಬೌಲ್ಗೆ ಎತ್ತಿಟ್ಕೊಂಡಾದ್ಮೇಲೆ ಉಳಿದಿರೋಂಥ ರೈಸ್ಗೆ ಫ್ರೈ ಮಾಡ್ಕೊಂಡಿರೋಂಥ ಮಸಾಲೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕ್ಕೊಂಡು ನಮಗೆ ತೆಳ್ಳು ಬೇಕಲ್ವ ಖಾರ ಪೊಂಗಲು, ಅದಕ್ಕೆ ನಾನೀಗ ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊತೀನಿ. 2 ಗ್ಲಾಸ್ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತೀನಿ. ಜಾಸ್ತಿ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಖಾರ ಪೊಂಗಲ್, ಅದಕ್ಕೇ ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ಈ ಥರ ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಬಾಣಲಿಗೆ 1-2 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಮಿಕ್ಸ್ ಮಾಡಿ ಇಟ್ಕೊಂಬಿಟ್ಟು ಉಪ್ಪು ಕಮ್ಮಿ ಜಾಸ್ತಿ ಇರೋದು ನೋಡಿಕೊಂಡು ಮತ್ತೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಹೊಂದ್ಕೊಬೇಕಲ್ವ ರೈಸ್ ಜೊತೆ ಮಸಾಲೆ ಎಲ್ಲನೂ. ಅದಕ್ಕೆ ನಾನು ಕಮ್ಮಿ ಫ್ಲೇಮ್ ಇಟ್ಕೊಂಡು ಗ್ಯಾಸ್ ಫ್ಲೇಮ್ ಕಮ್ಮಿ ಮಾಡ್ಕೊಂಬಿಡ್ತೀನಿ. ಕಮ್ಮಿ ಮಾಡಿಕೊಂಡು ಉಪ್ಪು ಕಮ್ಮಿ ಇತ್ತು, ಅದಕ್ಕೋಸ್ಕರ ನಾನು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಕ್ಯಾಪ್ ಮುಚ್ಚಿಡಬೇಕಾಗತ್ತೆ. ಆಮೇಲೆ ಅದು ರೈಸು ಮತ್ತು ಮಸಾಲೆ ಚೆನ್ನಾಗಿ ಹೊಂದ್ಕೊಬೇಕಲ್ಲ, ಅದಕ್ಕೋಸ್ಕರ. ಮತ್ತು ಪೊಂಗಲು ಗಟ್ಟಿ ಅನ್ನಿಸ್ತು ನನಗೆ, ಅದಕ್ಕೆ ನಾನು ಇನ್ನೂ 1 ಗ್ಲಾಸ್ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಗಟ್ಟಿ ಇದ್ದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರಲ್ಲ, ಅದು ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ, ಬೇಳೆ ಹಾಕಿದ್ದೀವಲ್ಲ ಅದಕ್ಕೋಸ್ಕರ. ಸ್ವಲ್ಪ ಮಾಡ್ಕೊಳ್ಳುವಾಗ ತೆಳ್ಳಗೆ ಮಾಡ್ಕೊಂಬಿಟ್ರೆ ಸ್ವಲ್ಪ ಬಿಸಿ ಆರಿದ್ಮೇಲೆ ಗಟ್ಟಿನೇ ಬರುತ್ತೆ ಅದು. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದಕ್ಕೆ 1-2 ನಿಮಿಷ ಕ್ಯಾಪ್ ಮುಚ್ಚಿಟ್ಬಿಡ್ತೀನಿ. ಕ್ಯಾಪ್ ಮುಚ್ಚಿಟ್ರೆ ಮಸಾಲೆ ಫ್ರೈ ಮಾಡ್ಕೊಂಡಿರೋ ಮಸಾಲೆ ಮತ್ತು ರೈಸು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾನು ಇದನ್ನ 1-2 ನಿಮಿಷ ಬಿಟ್ಟು ತೆಗಿತೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಪೊಂಗಲ್ ರೆಡಿ ಆಗತ್ತೆ. ಈಗ ಒಂದು 5 ನಿಮಿಷ ಆಯಿತು. ಇದು ಇವಾಗ ಕುಕ್ಕರ್ ಕ್ಯಾಪ್ ತೆಗಿತೀನಿ. ತೆಗೆದ್ಬಿಟ್ಟು ತೆಂಗಿನಕಾಯಿ ಫಸ್ಟೇ ಹಾಕ್ಕೊಬಾರ್ದು, ಈ ಥರ ಲಾಸ್ಟಲ್ಲಿ ಹಾಕ್ಕೊಬೇಕಾಗುತ್ತೆ. ಫಸ್ಟೇ ಹಾಕಿದ್ರೆ ಚೆನ್ನಾಗಿರಲ್ಲ, ನಾನು ಲಾಸ್ಟಲ್ಲಿ ಹಾಕ್ಕೊತೀನಿ. ಸ್ವಲ್ಪ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ನಾನು ಖಾರ ಪೊಂಗಲ್ಗೆ ಸ್ವೀಟ್ ಪೊಂಗಲ್ಗೆ ಎತ್ತಿಟ್ಕೊಂಡಿದ್ದೀನಿ, ಆಮೇಲೆ ಉಳಿದಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತೆಂಗಿನಕಾಯಿ ಎಲ್ಲನೂ ಪೊಂಗಲ್ ಜೊತೆ ಚೆನ್ನಾಗಿ ಹೊಂದುತ್ತೆ. ನೋಡಿ ತೆಳ್ಳಗೆ ಇದೆ, ಜಾಸ್ತಿ ಗಟ್ಟಿ ಏನು ಮಾಡ್ಕೊಂಡಿಲ್ಲ ನಾನು. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ.
ವಾರಕ್ಕೊಂದ್ಸಲಿ 2 ಸಲ ಕೊಟ್ಟರೆ ಶುಂಠಿ ಹಾಕಿರ್ತೀವಲ್ಲ, ಜೀರ್ಣಶಕ್ತಿಗೆ ಚೆನ್ನಾಗಿ ಒಳ್ಳೇದಿದು ಶುಂಠಿ ಹಾಕಿರೋದ್ರಿಂದ. ಒಂದು ವಾರಕ್ಕೊಂದ್ಸಲಿ 2 ಸಲ ಮಾಡಿಕೊಡ್ತಾ ಇರಬೇಕು ಮಕ್ಕಳಿಗೆ. ನಾನು ಮಾಡ್ತಾಯಿರ್ತೀನಿ. ಈಗ ಇದು ರೆಡಿಯಾಗಿದೆ. ಇದು ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಟ್ಟು ಈಗ ಇದನ್ನು ಸೈಡಲ್ಲಿ ಇಟ್ಕೊತೀನಿ. ನಾನೀಗ ಖಾರ ಪೊಂಗಲ್ ರೆಡಿಯಾಗಿದೆಯಲ್ಲ, ಸ್ವೀಟ್ ಪೊಂಗಲ್ ಮಾಡ್ಕೊಬೇಕು. ಇದು ರೆಡಿಯಾಗಿರೋದನ್ನು ಫಸ್ಟು ನಾನು ನಮ್ಮ ಹಸ್ಬೆಂಡ್ಗೆ ಹಾಕ್ಕೊಟ್ಬಿಡ್ತೀನಿ. ಅವ್ರಿಗೆ ಕೆಲ್ಸಕ್ಕೆ ಹೋಗೋಕೆ ಲೇಟ್ ಆಗುತ್ತಲ್ವ, ಅದಕ್ಕೆ ಇವಾಗ ಫಸ್ಟ್ ಅವ್ರಿಗೆ ಹಾಕ್ಕೊಟ್ಬಿಡ್ತೀನಿ. ಅವರು ತಿನ್ಕೊಂಡು ಹೋದರು. ನಾನು ಸ್ವೀಟ್ ಪೊಂಗಲ್ಲು ಮಾಡಿಕೊಂಡೆ, ಅದನ್ನು ವಿಡಿಯೋ ಮಾಡ್ಕೊಂಡಿಲ್ಲ. ಅದು ಫಸ್ಟೇ ಮಾಡಿದ್ನಲ್ಲ, ಅದಕ್ಕೋಸ್ಕರ. ಎಲ್ಲ ರೆಡಿ ಆದಮೇಲೆ ಮಕ್ಕಳಿಗೆ ಈ ಥರ ಸ್ವೀಟ್ ಪೊಂಗಲ್ಲು ಖಾರ ಪೊಂಗಲ್ಲು ಎರಡು ಹಾಕ್ಕೊಟ್ಟಿದ್ದೀನಿ. ಅವರು ತಿಂತಾಯಿದ್ದಾರೆ. ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಇವತ್ತು ನನ್ನ ಮಗಳೇ ಮನೆ ಬಾಗಿಲೆಲ್ಲ ತೊಳೆದ್ಬಿಟ್ಟು ನೋಡಿ ಈ ಥರ ರಂಗೋಲಿ ಹಾಕಿದ್ದಾಳೆ. ಕಸ ಗುಡಿಸ್ಬಿಟ್ಟು ಕ್ಲೀನಾಗಿ ದೊಡ್ಡ ಮಗಳು ಅವಳೇ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ಲು. ಆಮೇಲೆ ನಾನು ನಾಷ್ಟ ಮಾಡ್ಕೊಂಬಿಡೋಣ, ಮತ್ತು ಬೇರೆ ಕೆಲಸ ಮಾಡ್ಕೊಬೇಕಲ್ಲ, ಅದಕ್ಕೋಸ್ಕರ ನಾನು ಇವಾಗ ಟಿಫನ್ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಸ್ವಲ್ಪ ತಿಂದಿದ್ದ, ಅದಕ್ಕೆ ನೋಡಿ ತೋರಿಸ್ತಾ ಇದ್ದಾನೆ ಎಷ್ಟು ತಿಂದಿದ್ದೀನಿ ಅಂದ್ಬಿಟ್ಟು. ಸ್ವಲ್ಪ ತಿಂದ್ಬಿಟ್ಟು ಸ್ವಲ್ಪ ಹಂಗೆ ಮಿಕ್ಸಿದ್ದ. ನಾನು ಆಮೇಲೆ ಎಲ್ಲ ತಿಂದ್ಬಿಟ್ಟು ಅಡುಗೆ ಮನೆ ಟಿಫನ್ ಮಾಡಿರೋ ಎಲ್ಲ ಕ್ಲೀನ್ ಮಾಡ್ಕೊಬೇಕಲ್ಲ, ಪಾತ್ರೆಗಳು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಸ್ವಲ್ಪ ಅಡುಗೆ ಮನೆ ಡಿಸ್ಟೆಲ್ಲ ತೆಗಿಬೇಕು. ಕ್ಲೀನ್ ಮಾಡಿ 1 ವೀಕ್ ಆಗಿತ್ತಲ್ಲ, ಅದಕ್ಕೋಸ್ಕರ ಎಲ್ಲ ಧೂಳು ತೆಗೆದ್ಬಿಡೋಣ ಅಂದ್ಬಿಟ್ಟು ಈಗ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತಾಯಿದ್ದೀನಿ. ಮತ್ತು ಬೇರೆ ದಿನ ನನಗೆ ಫ್ರೀ ಸಿಗಲ್ಲ. ಭಾನುವಾರದಾದರೆ ಸ್ವಲ್ಪ ಕ್ಲೀನ್ ಮಾಡ್ಕೊಳಕ್ಕೆ ಸರಿ ಇರುತ್ತೆ. ನನ್ನ ಮಗಳಿರ್ತಾಳಲ್ಲ, ಅವಳು ಸ್ವಲ್ಪ ಹೆಲ್ಪ್ ಮಾಡ್ತಾಳೆ. ಅದಕ್ಕೋಸ್ಕರ ಈಗ ಬಾಕ್ಸ್ ಇಟ್ಟಿರೋವನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು, ಮತ್ತು ಪಾತ್ರೆ ಸ್ಟ್ಯಾಂಡು ಕ್ಲೀನ್ ಮಾಡ್ಕೊಬೇಕಾ ನಾನು. ಎಲ್ಲ ಮುಗಿಸ್ಕೊಂಡು ಈಗ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಬಿಟ್ಟಿದ್ದೀನಿ. ಈಗ ನಾನು ಅಡುಗೆ ಮಾಡ್ಕೋಬೇಕಲ್ಲ, ಮಧ್ಯಾಹ್ನದ ಅಡುಗೆಗೆ ಮೊಳಕೆ ಕಾಳು ಹುರುಳಿಕಾಳು ಮೊಳಕೆ ಕಟ್ಟಿದ್ನಲ್ಲ, ಅದನ್ನೇ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಾಂಬಾರು ಮಾಡ್ಕೊಳ್ಳೋಕ್ಕೆ ಮೊಳಕೆ ಕಾಳು ಇತ್ತಲ್ಲ, ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಸಾಲೆಗೆ ಬೆಳ್ಳುಳ್ಳಿ ಮತ್ತು 1.5 ಈರುಳ್ಳಿ ತೊಗೊಂಡಿದ್ದೀನಿ, ಶುಂಠಿ, 2 ಟೊಮೆಟೊ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಮತ್ತು ಕಡಲೆ, ತೆಂಗಿನಕಾಯಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಧನಿಯಾ 2 ಸ್ಪೂನು, ಚಕ್ಕೆ, ಲವಂಗ, ಇದನ್ನೆಲ್ಲ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾನು ಮೊಳಕೆ ಕಾಳು ಸಾರು ಮಾಡಿದ್ರೆ ಫ್ರೈ ಮಾಡಿಕೊಂಡೇ ಮಾಡೋದು, ಚೆನ್ನಾಗಿರುತ್ತೆ ಟೇಸ್ಟು ಅಂದ್ಬಿಟ್ಟು. ಈಗ ಫಸ್ಟು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡನ್ನೂ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ, ಅದನ್ನ ಈಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಬೇಕು. ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಹಸಿ ವಾಸನೆ ಹೋಗುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೆಟೊ ಹಾಕ್ಕೊತಾ ಇದ್ದೀನಿ. 2 ಟೊಮೆಟೊ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡೋಕ್ಕೆ. ಆಮೇಲೆ ಕಾಳು ಜೊತೆ ಒಗ್ಗರಣೆ ಹಾಕೋಕ್ಕೆ 1 ಟೊಮೆಟೊ ಎತ್ತಿಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಚಕ್ಕೆ ಲವಂಗ ಹಾಕ್ಕೊತಾ ಇದ್ದೀನಿ. ಅದನ್ನ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದ್ರ ಜೊತೆಗೆ ಧನಿಯಾಕಾಳು ಪೌಡ್ರ್ ಹಾಕ್ಕೊಳ್ಳಲ್ಲ ನಾನು, ಕಾಳೆ ತರಿಸಿಟ್ಕೊಂಡಿರ್ತೀನಲ್ಲ, ಧನಿಯಾಕಾಳನ್ನೇ ಹಾಕ್ಕೊಂಬಿಡ್ತೀನಿ. ಅದನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪು ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಅದಕ್ಕೆ ಬಾಣಲೆಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋದು. ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ.
ಇದನ್ನ ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಇಟ್ಬಿಟ್ಟು ತೆಂಗಿನಕಾಯಿ ಹಾಕ್ಕೊತೀನಿ. ತೆಂಗಿನಕಾಯಿ ಹಾಕಿ ಅದನ್ನೇನು ಜಾಸ್ತಿ ಬಿಸಿ ಮಾಡೋದು ಬೇಕಾಗಲ್ಲ. ಅದು ಹಂಗೆ ಸುಮ್ಮನೆ ಫ್ರೈ ಮಾಡ್ಕೊಂಬಿಡ್ತೀನಿ ಹಂಗೇ ಮಸಾಲೆ ಜೊತೆಲೇ. ಈಗ ಇದನ್ನು ತಣ್ಣಗ ಮೇಲೆ ಇದಕ್ಕೆ ಕಡಲೆ ಹಾಕ್ಕೊತೀನಿ. ತಣ್ಣಗಾದ್ಮೇಲೆ ಹಾಕ್ಬಿಟ್ಟು ಸುಮ್ಮನೆ ಹಂಗೆ ಮಿಕ್ಸ್ ಮಾಡ್ಕೊತೀನಿ. ಇದನ್ನೇನು ಎಣ್ಣೆಲಿ ಫ್ರೈ ಮಾಡೋದಿಲ್ಲ, ಏನು ಬೇಕಾಗಲ್ಲ. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಇಟ್ಕೊಂಬಿಟ್ಟು ಮಸಾಲೆ ಎಲ್ಲ ರುಬ್ಕೊಬೇಕು. ಇದಕ್ಕೆ ನಾನು 1.5 ಸ್ಪೂನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಬೇಕು. ನೋಡಿ, ಈ ಥರ ಫೈನ್ ಪೇಸ್ಟ್ ಆಗಬೇಕು. ಇದಾದಮೇಲೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆಗೆ ಫಸ್ಟು 1-2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೆ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ 1 ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಬೇಕು, ಆಮೇಲೆ ಈರುಳ್ಳಿ ಹಾಕ್ಕೋಬೇಕು ನಾವು. ಈಗ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿತಾ ಇದೆ. ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಇದನ್ನು ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿಕೊಂಡು ಇದ್ರ ಜೊತೆಗೇ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಗ್ಗರಣೆಗೆ ಟೊಮೆಟೊನೂ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದ್ರ ಜೊತೆಗೇ ನಾನು ಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಮಸಾಲೆನೇ ಫಸ್ಟ್ ಹಾಕೋಕ್ಕೋಗಲ್ಲ, ಕಾಳನ್ನ ಹಾಕಿ ಕಾಳನ್ನೂ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಹಾಕ್ಕೊಳ್ಳೋದು. ಈಗ ಕಾಳನ್ನ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊತೀನಿ. 5 ನಿಮಿಷ ಫ್ರೈ ಮಾಡ್ಕೋಬೇಕು. ಕಾಳು ಎಣ್ಣೆ ಜೊತೆಲಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಈಗ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಕ್ಯಾಪ್ ಮುಚ್ಚಿಡ್ತೀನಿ. ಆಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೊತೀನಿ. ನೋಡಿ, ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನೀರು ನೀವು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಬೋದು. ಜಾಸ್ತಿ ಗಟ್ಟಿ ಎಲ್ಲ ಏನು ಮಾಡ್ಕೊಳಕ್ಕೋಗಲ್ಲ ನಾನು, ತೆಳ್ಳಗೆ ಮಾಡ್ಕೊಳೋದು. ಗಟ್ಟಿ ಏನು ಬೇಕಾಗಲ್ಲ. ಮುದ್ದೆಗೆ ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ಈಗ ಮಧ್ಯಾಹ್ನ ನಾನೇನು ಮುದ್ದೆ ಮಾಡ್ಕೊಳಲ್ಲ, ರೈಸೇ ಮಾಡ್ಕೊಳ್ಳೋದು. ಈಗ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರೋ ಮಸಾಲೆನೂ ಇದಕ್ಕೆ ಕುಕ್ಕರ್ಗೆ ಹಾಕ್ಕೊಂಡೆ. ಈಗ ಇದು ಚೆನ್ನಾಗಿ ಕುದಿಬೇಕು. 1-2 ನಿಮಿಷ ಕುದಿ ಬರಲಿ. ಅದ್ರ ಜೊತೆಗೆ ಈಗ ನಾನು ಆಲೂಗಡ್ಡೆ ಹಾಕ್ಕೊತಾ ಇದ್ದೀನಿ. ಬದನೆಕಾಯಿನೂ ಹಾಕ್ಕೊಬೋದು. ನಾವು ಬದನೆಕಾಯಿ ತಿನ್ನಲ್ಲ ನಮ್ಮ ಮನೇಲಿ, ಅದಕ್ಕೋಸ್ಕರ ನಾನು ಆಲೂಗಡ್ಡೆನೇ ತರಿಸಿಟ್ಕೊಂಡಿದ್ದೆ. ಅದನ್ನ ಈಗ ಎಲ್ಲ ಚೆನ್ನಾಗಿ ಕ್ಲೀನಾಗಿ ತೊಳೆದಿಟ್ಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಸೇರಿಸ್ಕೊಂಡು ರುಚಿಗೆ ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಯಾಪ್ ಮುಚ್ಚಿಟ್ಬಿಡ್ತೀನಿ. 1-2 ವಿಷಲ್ 3 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ. ಮೊಳಕೆ ಕಟ್ಟಿರೋ ಸಾಂಬಾರಲ್ವಾ, ಜಾಸ್ತಿ ಏನು ಕೂಗೋದು ಬೇಕಾಗಲ್ಲ. ಕಾಳು ಚೆನ್ನಾಗಿ ನೆಂದು ಮೊಳಕೆ ಬಂದಿರುತ್ತಲ್ಲ, ಅದಕ್ಕೋಸ್ಕರ. ಒಣಗಿರೋ ಕಾಳಾಗಾದರೆ ಜಾಸ್ತಿ ಕೂಗಿಸ್ಕೋಬೇಕಾಗತ್ತೆ. ಇದು ಮೊಳಕೆ ಕಾಳಾಗಿರೋದ್ರಿಂದ 1-2-3 ವಿಷಲ್ ಬಂದರೆ ಸಾಕು. ಈಗ ಇದು ಕ್ಯಾಪ್ ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ. 1-2 ವಿಷಲ್ ಕೂಗಿದ್ರೆ ಸಾಕು ನನಗೆ. ಹಾಗೆ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಕುಕ್ಕರಲ್ಲಿ ರೈಸ್ಗೂ ಇಟ್ಕೊಂಡೆ. ರೈಸ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ರೈಸ್ಗೂ ಇಟ್ಕೊಂಡು ನನ್ನ ಮಗ ಬಂದ, ನನ್ನ ಜೊತೆಲಿ ನಿಂತ್ಕೊಂಡು ಅಂತಿದ್ದ. ಎಲ್ಲ ಮುಗಿಸಿ ನಾನು ಫ್ರೆಶ್ ಅಪ್ ಆದೆ. ನನ್ನ ಮಗನಿಗೂ ಸ್ನಾನ ಎಲ್ಲ ಮಾಡಿಸಿ ಅವನು ಆಚೆ ಆಡ್ಕೊತಾ ಇದ್ದಾನೆ. ಮೊಳಕೆ ಸಾರು ಮಾಡಿದ್ನಲ್ಲ, ನೋಡಿ ಈ ಥರ ಬಂದಿದೆ. ಚೆನ್ನಾಗಿ ಬಂದಿದೆ, ಚೆನ್ನಾಗಾಗಿದೆ. ತುಂಬ ತೆಳ್ಳಗೆಲ್ಲ ಏನು ಮಾಡ್ಕೊಂಡಿಲ್ಲ. ನನಗೆ ಹೂವು ತಂದು ಕೊಟ್ಟಿದ್ದಾರೆ, ಹೂವು ಕಟ್ಕೊಬೇಕು. ನನ್ನ ಕೆಲಸ ಸ್ಟಾರ್ಟ್ ಮಾಡ್ಕೊಬೇಕು. ನಮ್ಮ ಹಸ್ಬೆಂಡ್ ಬಂದರೆ ಅವ್ರಿಗೂ ಊಟ ಹಾಕ್ಕೊಡ್ಬೇಕು. ಫ್ರೆಂಡ್ಸ್, ಈಗ ನಮ್ಮ ಹಸ್ಬೆಂಡೂ ಬಂದರು. ಅವ್ರಿಗೂ ಇವಾಗ ಊಟಕ್ಕೆ ಹಾಕ್ಕೊಟ್ಟೆ.
ಬೆಳಗ್ಗೆ ಮಾಡಿರೋ ಸ್ವೀಟ್ ಪೊಂಗಲ್ ಅವರು ತಿಂದೋಗಿರಲಿಲ್ಲ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಬರೀ ಖಾರ ಪೊಂಗಲ್ ಮಾತ್ರ ತಿಂದೋಗಿದ್ರು. ಅದಕ್ಕೆ ಅದ್ರ ಜೊತೆಗೆ ಸ್ವೀಟ್ ಪೊಂಗಲ್ನ ಹಾಕ್ಕೊಟ್ಟೆ. ಸಂಜೆಯಿಂದ ಮತ್ತೆ ಲಾಗ್ ಕಂಟಿನ್ಯೂ ಮಾಡಿಕೊಂಡೆ. ಸಂಜೆ ನಂದು ಎಲ್ಲ ಕಟ್ ಮುಗಿಸ್ಕೊಂಡು ಮಧ್ಯಾಹ್ನ ಮಾಡಿದ್ನಲ್ಲ ಫ್ರೆಂಡ್ಸ್, ಮಡ್ಕೆ ಹುಳಿ ಕಳ್ಸಾರು, ಅದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೆ. ಎಲ್ಲ ಮಕ್ಕಳು ಊಟ ಮಾಡಿಬಿಟ್ಟು ಆಟ ಆಡ್ಕೊತಾ ಇದ್ದಾರೆ. ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ನನ್ನ ಮಗನಿಗೆ ಹಾಲು ಕಾಯ್ಸೋಕೆ ಇಟ್ಕೊಂಡಿದ್ದೀನಿ. ಇಷ್ಟೇ, ನನ್ನ ಮಗನಿಗೆ ಈಗ ಹಾಲು ಕಾಯಿಸ್ಬಿಟ್ಟು ಕೊಟ್ಟರೆ ಒಂದು ಬಾಟ್ಲು ಕುಡಿದ್ಬಿಟ್ಟು ಅವನು ಮಲ್ಕೊತಾನೆ, ಆಡ್ಕೊಂಡಿದ್ದಾನೆ. ಇನ್ನು ಈಗ ಊಟ ಮಾಡಿದ್ರಲ್ಲ ಸ್ವಲ್ಪ ಹೊತ್ತು ಆಡ್ಕೊಳ್ಳಿ ಅಂದ್ಬಿಟ್ಟು ಬಿಟ್ಟಿದ್ದೆ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗು, ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.